ಕೊಟ್ಟಿದ್ದೀರಿ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಅರೆ, ಇದು ಸೀತಾರಾಮರ ಕಲ್ಯಾಣಕ್ಕೋಸ್ಕರ ನಮ್ಮ ದೊಡ್ಡಪ್ಪನವ್ರು ಮಾಡಿಸಿರೋ ತಾಳಿ. ಇದ್ರೊಳಗೆ ಹೇಗ್ ಬಂತು? ಅಲ್ಲಿ ಈ ತಾಳಿ ಕಾಣಿಸ್ತಿಲ್ಲ ಅಂತ ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸ್ವಾಮಿಯವ್ರ ಕಲ್ಯಾಣಕ್ಕೋಸ್ಕರ ಅಂತ ತಂದಿದ್ದು ಹುಂಡಿಲ್ ಯಾರು ಹಾಕಿದ್ರಮ್ಮ? ಯಾರು ಹಾಕಿದ್ರೂ ಆ ಸ್ವಾಮಿ ಅವರೇ ಹುಂಡಿ ಒಳಗೆ ಹರಕೆ ಬೀಳೋ ಹಾಗೆ ಮಾಡಿ ಅವರ ಕಲ್ಯಾಣಕ್ಕೆ ಯಾವುದೇ ಅಡೆತಡೆ ಆಗದೆ ಇರೋ ಹಾಗೆ ಮಾಡಿದ್ದಾರೆ. ನಾನು ಹೋಗಿ ಇದನ್ನ ಕೊಟ್ಟು ಬರ್ತೀನಿ. ಆಯ್ತಮ್ಮ. ಥ್ಯಾಂಕ್ ಯು. ಮಾವ, ಇದೆಲ್ಲದಕ್ಕೂ ಕಾರಣ ಒಂದೇ ಅಂತ ಅನಿಸ್ತಾ ಇದೆ. ಏನು? ಪ್ರತಿ ವರ್ಷ ನೀವು ಮತ್ತೆ ಅತ್ತೆ ಸೇರ್ಕೊಂಡು ಕಲ್ಯಾಣ ನಡೆಸ್ಕೊಡ್ತಿದ್ರಿ. ಹೀಗಿರೋವಾಗ ನಮ್ಮಿಬ್ಬರ ಕೈಯಲ್ಲಿ ಈ ಕಲ್ಯಾಣ ನಡೆಸ್ಬೇಕು ಅನ್ಕೊಂಡಿದ್ದಕ್ಕೆ ತಾಳಿ ಕಳೆದು ಹೋಗಿದೆ ಅನ್ಸುತ್ತೆ. ಅಂದ್ರೆ ನಮ್ಮ ಕೈಯಲ್ಲಿ ಕಲ್ಯಾಣ ನಡೆಸೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಈ ಕಲ್ಯಾಣನ ನೀವೇ ನಡೆಸ್ಕೊಡಿ. ನಿನ್ ಮಾತಿನ ಅರ್ಥ ಏನು? ನಾವು ನಮ್ ಕೈಯಾರೆ ಕಲ್ಯಾಣ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ತಾಳಿ ಕಳೆದು ಹೋಯ್ತು ಅಂತ ಹೇಳ್ತಾ ಇದೀಯಾ? ಈಗ ನಾವು ಮಾಡಲ್ಲ ಅಂತ ಹೇಳಿ ದೊಡ್ಡಮ್ಮ ಮಾಡ್ತೀವಿ ಅಂತ ಕೂತ್ರೆ ಮಾತ್ರ ಕಳೆದು ಹೋಗಿರೋ ತಾಳಿ ಸಿಕ್ಬಿಡುತ್ತಾ ಹೇಗೆ? ಸಿಕ್ಬಿಡ್ತು. ತಾಳಿ ಸಿಕ್ಬಿಡ್ತು. ತಾಳಿ ಎಲ್ಲಿ ಸಿಕ್ತಮ್ಮ? ಯಾರೋ ಕೆಟ್ಟದ್ ಬಯಸಿ ಈ ಕಲ್ಯಾಣ ನಡಿಬಾರ್ದು, ದೊಡ್ಡಪ್ಪನ್ಗೆ ಕೆಟ್ಟ ಹೆಸರು ಬರಬೇಕು ಅಂತ ಈ ತಾಳಿನ ತಗೊಂಡು ಹೋಗಿ ಹುಂಡಿಗೆ ಹಾಕಿದ್ರು. ಇದೇನ್ ಪಾರ್ವತಿ, ಅವಳು ನಮ್ಮ ಕಡೆನೇ ನೋಡ್ಕೊಂಡು ಮಾತಾಡ್ತಿದ್ದಾಳೆ. ಹಾಗಾದ್ರೆ ವಿಷಯ ಅವಳು ಗೊತ್ತಾಗೋಗಿದ್ಯಾ? ಹೇಗ್ ಗೊತ್ತಾಗುತ್ತೆ ಅದಕ್ಕೆ? ಏನೋ ಮಾತಿನ ವರ್ಷಕ್ಕೆ ಹೇಳ್ತಿರ್ಬೋದು ಅಷ್ಟೇ. ಸುಮ್ಮನೆ ಇರಿ ನೀವು. ಆ ಕೆಟ್ಟ ಬುದ್ಧಿ ಇಲ್ಲಿ ಯಾರಿಗಮ್ಮ ಇದೆ? ಅವ್ರ ಕೈ ಕಾಲು ಹಂಗೆ ಬಿದ್ದೋಗ್ಬಿಡ್ಲಿ. ನೋಡಿದ್ಯಾ ಜಾನಕಿ, ನನ್ನ ಮಗನ್ಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹುಂಡಿಲ್ ಹಾಕಿರೋ ತಾಳಿ ಸಿಗೋ ಹಾಗೆ ಮಾಡಿದ್ದಾನೆ ಆ ದೇವ್ರು. ರಾಜು, ಈ ಕೆಲಸ ಯಾರು ಮಾಡಿದ್ದು ಅಂತ ತಿಳ್ಕೊಂಡು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡು. ದೇವ್ರ ವಿಷಯದಲ್ಲಿ ಕೂಡ ತಪ್ಪು ಮಾಡಿದ್ರು ಅಂತಂದ್ರೆ ಅವ್ರಿಗೆ ನಾವು ಶಿಕ್ಷೆ ಕೊಡ್ಬೇಕಾಗಿರೋ ಅಗತ್ಯ ಇಲ್ಲಮ್ಮ. ಆ ದೇವ್ರೇ ನೋಡ್ಕೋತಾರೆ. ಅಷ್ಟಕ್ಕೂ ತಾಳಿ ಹುಂಡಿಲಿರೋ ವಿಷಯ ಆ ಆದ್ಯಂಗ್ ಹೇಗ್ ಗೊತ್ತಾಯ್ತು? ಯಾರ್ದೋ ಮುಡುಪ್ ಬಿತ್ತು ಅದರಿಂದ ಸಿಕ್ತು ಅಂತ ಹೇಳಿದ್ಲಲ್ವಾ? ಹಾಗಂತ ಅವಳು ಹೇಳ್ತಾ ಇದ್ದಾಳೆ. ಆದ್ರೆ ವಿಷಯ ಅವಳು ಗೊತ್ತಾಗಿ ಆ ಹುಂಡಿನ ತೆಗ್ಸಿರ್ತಾಳೆ. ಆದ್ರೆ ಚಾರುನೇ ಮಾಡಿದಾಳೆ ಅಂತ ಅವಳು ಗೊತ್ತಿಲ್ಲ ಅನ್ಸತ್ತೆ. ನನಗ್ ಗೊತ್ತು. ಹೌದು ಅತ್ತೆ, ನನಗ್ ಗೊತ್ತು. ನಿಮ್ ಮಾತುಗಳು ಕೇಳಿಸ್ಕೊಂಡೆ. ಅದಕ್ಕೇನೆ ಆ ಹುಂಡಿನ ತೆಗೆಸಿ ಆ ತಾಳಿನ ತಗೊಂಡ್ ಬಂದು ಕಲ್ಯಾಣ ನಿಲ್ದೇ ಇರೋ ಹಾಗೆ, ದೊಡ್ಡಪ್ಪನ್ ಮರ್ಯಾದೆನೂ ಹೋಗದೆ ಇರೋ ಹಾಗೆ ಮಾಡ್ದೆ. ಏನತ್ತೆ ಇದೆಲ್ಲ? ಚಾರು ದೊಡ್ಡಪ್ಪನ್ ಮರ್ಯಾದೆನ ತೆಗಿಬೇಕು ಅಂತ ನೋಡ್ತಿದ್ರೆ, ದೊಡ್ಡಪ್ಪನ್ನ ಅವಮಾನಿಸ್ಬೇಕು ಅಂತ ನೋಡ್ತಿದ್ರೆ, ಸ್ವಂತ ತಂಗಿಯಾಗಿ ಅವಳ ಕಪಾಳಕ್ ಹೊಡಿದೇನೆ ಹೇಗ್ ನೋಡ್ತಾ ಸುಮ್ನೆ ಇದ್ರಿ? ಅವ್ರು ಯಾಕೆ ನನಗೆ ಹೊಡಿತಾರೆ?
ಒದೆ ತಿನ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಸುಮ್ನೆ ಇಲ್ದೆ ಇನ್ನೇನ್ ಮಾಡ್ತೀಯಾ? ನೀನ್ ಮಾಡಿದ್ದು ಚಿಕ್ಕ ತಪ್ಪು ಅನ್ಕೊಂಡಿದ್ಯಾ? ನೀನ್ ಏನ್ ಅನ್ಕೊಂಡಿದ್ಯಾ ಚಾರು, ಹೇಳು. ಆ ಮನೆ ಸೊಸೆಯಾಗಿ ಆ ಮನೆ ಗೌರವನ ಹೇಗ್ ಬೆಳೆಸ್ಬೇಕು ಅಂತ ಯೋಚನೆ ಮಾಡೋದನ್ ಬಿಟ್ಟು ಎಲ್ರ ಮುಂದೆ ದೊಡ್ಡಪ್ಪನ್ ಮರ್ಯಾದೆ ಕಳಿಬೇಕು ಅಂತ ನೋಡ್ತ್ಯಾ? ಸೀನು ಮೌನವಾಗಿದ್ದಾನೆ ಅಂದ್ರೆ, ಇವತ್ತು ನೀನ್ ಆ ಮನೇಲಿ ಇದೀಯಾ ಅಂದ್ರೆ ಅದಕ್ಕೆ ಕಾರಣ ದೊಡ್ಡಪ್ಪ. ಇಲ್ಲ ಅಂದ್ರೆ ಇಷ್ಟ ಇಲ್ದೇ ಇರೋ ಮದ್ವೆ ಮಾಡಿದ್ದಾರೆ ಅಂತ ಸೀನು ಯಾವತ್ತೋ ನಿನ್ನ ಆ ಮನೆಯಿಂದ ಹೊರಗ್ ಕಳಿಸ್ತಿದ್ದ. ಒಂದ್ ಮನೆಗೆ ಸೊಸೆಯಾಗಿ ಹೋಗ್ತಿದೀವಿ ಅಂದ್ರೆ ನಮ್ಮಿಂದ ಆ ಮನೆಗೆ ಒಳ್ಳೆ ಹೆಸರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟ ಹೆಸರು ಬರಬಾರ್ದು. ಆ ತಾಳಿ ಕಾಣಿಸ್ದೆ ಹೋಗಿದ್ದಿದ್ರೆ ಎಲ್ರ ಮುಂದೆ ದೊಡ್ಡಪ್ಪನ್ ಮರ್ಯಾದೆ ಹೋಗ್ತಿತ್ತು. ಸ್ವಂತ ಮಗಳ ಹಾಗೆ ನಿನಗ್ ಪ್ರೀತಿ ಕೊಟ್ಟಿದ್ದಕ್ಕೆ ಇದೇನಾ ನೀನ್ ಮಾಡೋ ಕೆಲ್ಸ? ಅದು ನನ್ನ ಇಷ್ಟ. ಇದನ್ನೆಲ್ಲ ಹೇಳೋದಕ್ ನೀನ್ ಯಾರೇ? ಶಾಟ್ ಆಫ್. ನೀನು ಕೇವಲ ಚಾರು ಆಗಿದ್ದಿದ್ರೆ ನಾನ್ ನಿನ್ ಮೇಲೆ ಕೈ ಮಾಡ್ಬೇಕಿತ್ತು. ನೀನು ಶ್ರೀಮತಿ ಚಾರು, ಸೀನುಗೆ ಹೆಂಡತಿ, ಆ ಮನೆಗೆ ಸೊಸೆ. ಅದಕ್ಕೆ ಸುಮ್ಮನೆ ಆಗಿದ್ದೀನಿ.